ಪ್ರಕರಣದ ಅಪ್ಡೇಟ್ಗೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬೇಲ್ ಮೇಲೆ ಸದ್ಯಕ್ಕೆ ಆಚೆ ಇದ್ದಾರೆ. ಮೈಸೂರಿಗೆ ಹೋಗಲಿಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಕಳೆದ 3-4 ದಿನದಿಂದ ಫಾರ್ಮ್ ಹೌಸ್ನಲ್ಲೇ ಠಿಕಾಣಿ ಹೂಡಿದ್ದಾರೆ ದರ್ಶನ್. ಕುಟುಂಬಸ್ಥರು ಆಪ್ತರೊಂದಿಗೆ ಕಾಲ ಕಳೆದಿದ್ದಾರೆ. ಇವತ್ತು ಭಾನುವಾರ ಭರ್ಜರಿ ಬಾಡೂಟವನ್ನ ಕೂಡ ಆಯೋಜಿಸಿದ್ರಂತೆ ಆಪ್ತರಿಗೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಚ್ಚು ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಮಸ್ತ್. ಭರ್ಜರಿ ಬಾಡೂಟ ಸವಿದ ದರ್ಶನ್ ಫ್ರೆಂಡ್ಸ್. ಬಾಡೂಟ ಅಂದ್ರೆ ಬಾಸ್ಗೆ ಪಂಚಪ್ರಾಣ. ಜೈಲೂಟ ತಿಂದು ತಿಂದು ಸಾಕಾದ ಕಾಟೇರ ಇವತ್ತು ಮಸ್ತ್ ಪಾರ್ಟಿ ಆಯೋಜನೆ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಇವತ್ತು ಬಾಡೂಟದ ಪಾರ್ಟಿ ನಡೆಯಿತು. ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದ್ದು. ಮೊದಲ ದಿನ ತಾಯಿ ಜೊತೆಗೆ ರಿಲ್ಯಾಕ್ಸ್ ಆಗಿ ದರ್ಶನ್ ಕಾಲ ಕಳೆದ್ರು. ಸದ್ಯ ರಿಲ್ಯಾಕ್ಸ್ ಆಗಿರೋ ಆರೋಪಿ ದರ್ಶನ್ ರಿಲ್ಯಾಕ್ಸ್ ಮೋಡ್ ನಲ್ಲಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಬಿಂದಾಸ್ ಆಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಾಕು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಫುಲ್ ಜಾಲಿಯಾಗಿದ್ದಾರೆ. ವೀಕೆಂಡ್ ಆಗಿರೋ ಭಾನುವಾರ ಫ್ರೆಂಡ್ಸ್ ಹಾಗೂ ಆಪ್ತರಿಗೆ ಒಂದು ಬಾಡೂಟದ ವ್ಯವಸ್ಥೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರುವ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರೆ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಫಾರ್ಮ್ ಹೌಸ್ಗೆ ಟಾರ್ಪಲ್ ಮುಚ್ಚಿ ಗೇಟ್ ಬೀಗ ಹಾಕಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿರುವ ದರ್ಶನ್ ವೀಕೆಂಡ್ ನಲ್ಲಿ ಮಸ್ತ್ ಪಾರ್ಟಿ ಮಾಡ್ತಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರಕರಣದ ಅಪ್ಡೇಟ್ಗೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬೇಲ್ ಮೇಲೆ ಸದ್ಯಕ್ಕೆ ಆಚೆ ಇದ್ದಾರೆ. ಮೈಸೂರಿಗೆ ಹೋಗಲಿಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಕಳೆದ 3-4 ದಿನದಿಂದ ಫಾರ್ಮ್ ಹೌಸ್ನಲ್ಲೇ ಠಿಕಾಣಿ ಹೂಡಿದ್ದಾರೆ ದರ್ಶನ್. ಕುಟುಂಬಸ್ಥರು ಆಪ್ತರೊಂದಿಗೆ ಕಾಲ ಕಳೆದಿದ್ದಾರೆ. ಇವತ್ತು ಭಾನುವಾರ ಭರ್ಜರಿ ಬಾಡೂಟವನ್ನ ಕೂಡ ಆಯೋಜಿಸಿದ್ರಂತೆ ಆಪ್ತರಿಗೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಚ್ಚು ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಮಸ್ತ್. ಭರ್ಜರಿ ಬಾಡೂಟ ಸವಿದ ದರ್ಶನ್ ಫ್ರೆಂಡ್ಸ್. ಬಾಡೂಟ ಅಂದ್ರೆ ಬಾಸ್ಗೆ ಪಂಚಪ್ರಾಣ. ಜೈಲೂಟ ತಿಂದು ತಿಂದು ಸಾಕಾದ ಕಾಟೇರ ಇವತ್ತು ಮಸ್ತ್ ಪಾರ್ಟಿ ಆಯೋಜನೆ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಇವತ್ತು ಬಾಡೂಟದ ಪಾರ್ಟಿ ನಡೆಯಿತು. ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದ್ದು. ಮೊದಲ ದಿನ ತಾಯಿ ಜೊತೆಗೆ ರಿಲ್ಯಾಕ್ಸ್ ಆಗಿ ದರ್ಶನ್ ಕಾಲ ಕಳೆದ್ರು. ಸದ್ಯ ರಿಲ್ಯಾಕ್ಸ್ ಆಗಿರೋ ಆರೋಪಿ ದರ್ಶನ್ ರಿಲ್ಯಾಕ್ಸ್ ಮೋಡ್ ನಲ್ಲಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಬಿಂದಾಸ್ ಆಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಾಕು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಫುಲ್ ಜಾಲಿಯಾಗಿದ್ದಾರೆ. ವೀಕೆಂಡ್ ಆಗಿರೋ ಭಾನುವಾರ ಫ್ರೆಂಡ್ಸ್ ಹಾಗೂ ಆಪ್ತರಿಗೆ ಒಂದು ಬಾಡೂಟದ ವ್ಯವಸ್ಥೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರುವ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರೆ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಫಾರ್ಮ್ ಹೌಸ್ಗೆ ಟಾರ್ಪಲ್ ಮುಚ್ಚಿ ಗೇಟ್ ಬೀಗ ಹಾಕಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿರುವ ದರ್ಶನ್ ವೀಕೆಂಡ್ ನಲ್ಲಿ ಮಸ್ತ್ ಪಾರ್ಟಿ ಮಾಡ್ತಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರಕರಣದ ಅಪ್ಡೇಟ್ಗೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬೇಲ್ ಮೇಲೆ ಸದ್ಯಕ್ಕೆ ಆಚೆ ಇದ್ದಾರೆ. ಮೈಸೂರಿಗೆ ಹೋಗಲಿಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಕಳೆದ 3-4 ದಿನದಿಂದ ಫಾರ್ಮ್ ಹೌಸ್ನಲ್ಲೇ ಠಿಕಾಣಿ ಹೂಡಿದ್ದಾರೆ ದರ್ಶನ್. ಕುಟುಂಬಸ್ಥರು ಆಪ್ತರೊಂದಿಗೆ ಕಾಲ ಕಳೆದಿದ್ದಾರೆ. ಇವತ್ತು ಭಾನುವಾರ ಭರ್ಜರಿ ಬಾಡೂಟವನ್ನ ಕೂಡ ಆಯೋಜಿಸಿದ್ರಂತೆ ಆಪ್ತರಿಗೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಚ್ಚು ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಮಸ್ತ್. ಭರ್ಜರಿ ಬಾಡೂಟ ಸವಿದ ದರ್ಶನ್ ಫ್ರೆಂಡ್ಸ್.
ಬಾಡೂಟ ಅಂದ್ರೆ ಬಾಸ್ಗೆ ಪಂಚಪ್ರಾಣ. ಜೈಲೂಟ ತಿಂದು ತಿಂದು ಸಾಕಾದ ಕಾಟೇರ ಇವತ್ತು ಮಸ್ತ್ ಪಾರ್ಟಿ ಆಯೋಜನೆ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಇವತ್ತು ಬಾಡೂಟದ ಪಾರ್ಟಿ ನಡೆಯಿತು. ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದ್ದು. ಮೊದಲ ದಿನ ತಾಯಿ ಜೊತೆಗೆ ರಿಲ್ಯಾಕ್ಸ್ ಆಗಿ ದರ್ಶನ್ ಕಾಲ ಕಳೆದ್ರು. ಸದ್ಯ ರಿಲ್ಯಾಕ್ಸ್ ಆಗಿರೋ ಆರೋಪಿ ದರ್ಶನ್ ರಿಲ್ಯಾಕ್ಸ್ ಮೋಡ್ ನಲ್ಲಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಬಿಂದಾಸ್ ಆಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಾಕು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಫುಲ್ ಜಾಲಿಯಾಗಿದ್ದಾರೆ. ವೀಕೆಂಡ್ ಆಗಿರೋ ಭಾನುವಾರ ಫ್ರೆಂಡ್ಸ್ ಹಾಗೂ ಆಪ್ತರಿಗೆ ಒಂದು ಬಾಡೂಟದ ವ್ಯವಸ್ಥೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರುವ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರೆ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಫಾರ್ಮ್ ಹೌಸ್ಗೆ ಟಾರ್ಪಲ್ ಮುಚ್ಚಿ ಗೇಟ್ ಬೀಗ ಹಾಕಿ ಸೀಕ್ರೆಟ್ ಮೇಂಟೈನ್ ಮಾಡ್ತಿರುವ ದರ್ಶನ್ ವೀಕೆಂಡ್ ನಲ್ಲಿ ಮಸ್ತ್ ಪಾರ್ಟಿ ಮಾಡ್ತಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರಕರಣದ ಅಪ್ಡೇಟ್ಗೆ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬೇಲ್ ಮೇಲೆ ಸದ್ಯಕ್ಕೆ ಆಚೆ ಇದ್ದಾರೆ. ಮೈಸೂರಿಗೆ ಹೋಗ್ಲಿಕ್ಕೆ ಕೋರ್ಟ್ನಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಕಳೆದ 3-4 ದಿನದಿಂದ ಫಾರ್ಮ್ ಹೌಸ್ನಲ್ಲೇ ಠಿಕಾಣಿ ಹೂಡಿದ್ದಾರೆ ದರ್ಶನ್. ಕುಟುಂಬಸ್ಥರು ಆಪ್ತರೊಂದಿಗೆ ಕಾಲ ಕಳೆದಿದ್ದಾರೆ. ಇವತ್ತು ಭಾನುವಾರ ಭರ್ಜರಿ ಬಾಡೂಟವನ್ನ ಕೂಡ ಆಯೋಜಿಸಿದ್ರಂತೆ ಆಪ್ತರಿಗೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಚ್ಚು ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಮಸ್ತ್. ಭರ್ಜರಿ ಬಾಡೂಟ ಸವಿದ ದರ್ಶನ್ ಫ್ರೆಂಡ್ಸ್. ಬಾಡೂಟ ಅಂದ್ರೆ ಬಾಸ್ಗೆ ಪಂಚಪ್ರಾಣ. ಜೈಲೂಟ ತಿಂದು ತಿಂದು ಸಾಕಾದ ಕಾಟೇರ ಇವತ್ತು ಮಸ್ತ್ ಪಾರ್ಟಿ ಆಯೋಜನೆ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಇವತ್ತು ಬಾಡೂಟದ ಪಾರ್ಟಿ ನಡೆಯಿತು. ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದ್ದು. ಮೊದಲ ದಿನ ತಾಯಿ ಜೊತೆಗೆ ರಿಲ್ಯಾಕ್ಸ್ ಆಗಿ ದರ್ಶನ್ ಕಾಲ ಕಳೆದ್ರು. ಸದ್ಯ ರಿಲ್ಯಾಕ್ಸ್ ಆಗಿರೋ ಆರೋಪಿ ದರ್ಶನ್ ರಿಲ್ಯಾಕ್ಸ್ ಮೋಡ್ ನಲ್ಲಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಬಿಂದಾಸ್ ಆಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಾಕು ಪ್ರಾಣಿಗಳೊಂದಿಗೆ ಕಾಲ ಕಳೆಯುತ್ತಾ ಫುಲ್ ಜಾಲಿಯಾಗಿದ್ದಾರೆ. ವೀಕೆಂಡ್ ಆಗಿರೋ ಭಾನುವಾರ ಫ್ರೆಂಡ್ಸ್ ಹಾಗೂ ಆಪ್ತರಿಗೆ ಒಂದು ಬಾಡೂಟದ ವ್ಯವಸ್ಥೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಸ್ನೇಹಿತರ ಜೊತೆ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಅಭಿಮಾನಿಗಳ ಭೇಟಿಗೆ ಅವಕಾಶ ನಿರಾಕರಿಸಿರುವ ಕಾಟೇರ ಅತ್ಯಾಪ್ತರ ಭೇಟಿಗಷ್ಟೇ ಅವಕಾಶ ನೀಡಿದ್ದಾರೆ. ಬಹುದಿನಗಳ ಬಳಿಕ ರಿಲೀಸ್ ಆದ ಬಾಸ್ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ಬಾಡೂಟ ಆಯೋಜಿಸಿದ್ದಾರೆ. ಕುಟುಂಬಸ್ಥರು ಅತ್ಯಾಪ್ತ ಸ್ನೇಹಿತರ ಎಂಟ್ರಿಗಷ್ಟೇ ಅಭಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಫಾರ್ಮ್